ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ಯತ್ನಾಳ್ ಮತ್ತೆ ವಾಗ್ದಾಳಿಯನ್ನ ಮಾಡಿದ್ದಾರೆ. ವಿಜಯೇಂದ್ರ ವಿರುದ್ಧ ಡ್ಯಾಶ್ ಡ್ಯಾಶ್ ಪದಗಳ ಬಳಕೆ ಮಾಡಿದ್ದಾರೆ. ವಿಜಯೇಂದ್ರ ನಮ್ಮನ್ನ ಏನು ಮಾಡೋಕ್ಕೂ ಕೂಡ ಆಗಲ್ಲ ಅಂತ ಯತ್ನಾಳ್ ನಿಗಿ ಕೆಂಡಾಗಿದ್ದಾರೆ. ವಿಜಯೇಂದ್ರ ನಮ್ಮನ್ನ ಟಚ್ ಮಾಡಲು ಕೂಡ ಆಗಲ್ಲ ಅಂತ ಭಾರಿ ಗರಂ ಆಗಿಬಿಟ್ಟಿದ್ದಾರೆ. ಸುಮ್ಮನೆ ನಮ್ಮ ಮೇಲೆ ಪ್ರೀತಿ ತೋರಿಸೋದು ಬೇಡ ಅಂತ ಹೇಳಿದ್ದಾರೆ. ಬೀದರ್ನಲ್ಲಿ ಏನೂ ಆಗಿಲ್ಲ, ನಮ್ಗೆ ಯಾರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿಲ್ಲ ಅಂತ ಹೇಳಿದ್ದಾರೆ. ಭಯ್ಯ ಅಂದ್ರೆ ಮೆಟ್ಟಲ್ಲಿ ಹೊಡಿರಿ ಅಂತ ಯತ್ನಾಳ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ಹಿಂದೂಗಳು ದಲಿತರು ಬಾಯ್ ಆಗೋಣ, ಲಿಂಗಾಯತರು ಬ್ರಾಹ್ಮಣರು ಒಂದಾಗೋಣ ಅಂತ ಹೇಳಿದ್ದಾರೆ. ಕಲಬುರಗಿಯಲ್ಲಿ ರೊಚ್ಚಿ ಗೆದ್ದಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಮತ್ತೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಿಗಿ ಕೆಂಡವಾಗಿ ಗರಂ ಆಗಿ ವಿಜಯೇಂದ್ರ ವಿರುದ್ಧ ಡ್ಯಾಶ್ ಡ್ಯಾಶ್ ಪದ ಬಳಕೆಯನ್ನ ಮಾಡಿದ್ದಾರೆ. ವಿಜಯೇಂದ್ರ ನಮ್ಮನ್ನ ಏನ್ ಕೂಡ ಮಾಡಕ್ಕಾಗಲ್ಲ, ಇನ್ನು ನಮ್ಮನ್ನ ಟಚ್ ಕೂಡ ಮಾಡಕ್ಕಾಗಲ್ಲ ಅಂತ ಸವಾಲನ್ನ ಹಾಕಿದ್ದಾರೆ ಯತ್ನಾಳ್. ರಾಜ್ಯ ಬಿಜೆಪಿಯಲ್ಲಿ ರೆಬಲ್ಸ್ ಟೀಮ್ ಈಗಾಗಲೇ ಆಕ್ಟಿವ್ ಆಗಿ ಸಾಕಷ್ಟು ವಿವಾದಗಳು ಕ್ರಿಯೇಟ್ ಆಗಿತ್ತು. ಇವೆಲ್ಲದರ ನಡುವೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ಯತ್ನಾಳ್ ಮತ್ತೆ ವಾಗ್ದಾಳಿಯನ್ನ ಮಾಡಿದ್ದಾರೆ. ಪದ ಬಳಕೆ ಏನು ಗೊತ್ತೇನು? ವಿಜಯೇಂದ್ರ ವಿರುದ್ಧ ಡ್ಯಾಶ್ ಡ್ಯಾಶ್ ಪದಗಳು. ನಮ್ಮನ್ನ ಏನು ಕೂಡ ಮಾಡಕ್ಕಾಗಲ್ಲ, ವಿಜಯೇಂದ್ರಗೆ ಸುಮ್ಮನೆ ನಮ್ಮ ಮೇಲೆ ಪ್ರೀತಿ ತೋರಿಸಬೇಡಿ ಅಂತ ಗರಂ ಆಗಿಬಿಟ್ಟಿದ್ದಾರೆ. ಇನ್ನು ವಕ್ಫ್ ವಿಚಾರವಾಗಿ ಸಪರೇಟ್ ಆಗಿ ಹೋರಾಟಕ್ಕೆ ಮುಂದಾಗಿದ್ರು ಯತ್ನಾಳ್ ಅಂಡ್ ಟೀಮ್. ಏನು ಅಸಮಾಧಾನ ಇರುವಂತಹ ಬಿಜೆಪಿಯ ನಾಯಕರೇನಿದ್ದಾರೆ ಸಪರೇಟ್ ಆಗಿ ಹೋರಾಟ ಕೂಡ ಹೋಗಿದ್ರು. ಹೀಗಾಗಿ ಬೀದರ್ನಲ್ಲಿ ಏನೂ ಕೂಡ ಆಗಿಲ್ಲ, ನಮ್ಗೆ ಯಾರು ಕೂಡ ವಿರೋಧವನ್ನ ವ್ಯಕ್ತಪಡಿಸಲಿಲ್ಲ ಅಂತ ಹೇಳಿದ್ರು. ಯಾಕಂತಂದ್ರೆ ಸಾಕಷ್ಟು ವಿವಾದಗಳು ಕ್ರಿಯೇಟ್ ಆಗಿತ್ತು ಇದೇ ವಿಚಾರವಾಗಿ. ಹೀಗಾಗಿನೇ ಭಯ್ಯ ಅಂದ್ರೆ ಮೆಟ್ಟಲ್ಲಿ ಹೊಡಿರಿ ಅಂತ ಯತ್ನಾಳ್ ಗರಂ ಆಗಿದ್ದಾರೆ. ಇದರ ಜೊತೆಯಲ್ಲಿ ಹಿಂದೂಗಳು ದಲಿತರು ಬಾಯ್ ಆಗೋಣ, ಲಿಂಗಾಯತರು ಮತ್ತು ಬ್ರಾಹ್ಮಣರು ಒಂದಾಗೋಣ ಅಂತ ಹೇಳಿದ್ದಾರೆ. ಒಟ್ಟಲ್ಲಿ ಕಲಬುರಗಿಯಲ್ಲಿ ರೊಚ್ಚಿ ಗೆದ್ದಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ನಾವೇನ್ ತಪ್ಪು ಮಾಡಿವಪ್ಪ ಅಂತ ಶಿಸ್ತು ಕ್ರಮ ತಗೊಳಕ ನಿಮ್ಗೆ ಬಂದಿಲ್ಲ. ಮಾತನಾಡೋರು ಬೇಕಾದ ಬರ್ಕೊಳಕ ಏನೂ ಆಗಿಲ್ಲ. ಯಾವ ಕಾರ್ಯಕರ್ತರು ಬಂದು ನಮ್ಗೆ ಏನು ಮಾತಾಡಲ್ಲ. ಕಲಬುರಗಿ ಸರ್ ಹಾನಿ ಮಾಡಿ ಹೇಳ್ತಾರೆ ಪತ್ರಕರ್ತರು. ನೀವು ಹೊರಗಂದ್ರೆ ನಮ್ಮ ಮಂದಿ ಗೊತ್ತಾಗ್ತದೆ. ನೀವು ಯಾಕೆ ಹೊಡಿಲಾಕತ್ತೀರೋದು ನಮ್ಮ ಮಂದಿ ಹುಚ್ಚಿಲ್ಲ. ಯಾಕಂದ್ರೆ ಎಲ್ಲ ಡೈರೆಕ್ಟ್ ಲೈವ್ ಭಾಷಣ ಸೋಷಿಯಲ್ ಮೀಡಿಯಾದಾಗ ಎದುರುಗಾರ. ಅದಕ್ಕ ನಾವು ಸುಮ್ಮನೆ ಯಾಕೆ ಗುರಿ ಮಾಡ್ತೀವಿ? ಬಂದು ತಿಳಿದಿಗೆ ಏನ್ ಕೇಳೋಣ ಗೊತ್ತೇನೋ. ಯಡಿಯೂರಪ್ಪನವ್ರು ಹೆಂಗಂದಾರ, ಯಡಿಯೂರಪ್ಪರು ಏನಾಗಲ್ಲ ಅಂತ, ವಿಜಯೇಂದ್ರರು ನಾವು ಅವ್ರ ಬಗ್ಗೆ ಮಾತಾಡುವುದೇ ಇಲ್ಲ. ನಾವು ಮೆಚೂರ್ಡ್ ಕಂಡೀಷನ್ ಆಗಿ ಚಲೋ ನಾವು ಕೆಲಸ ಮಾಡ್ಲಕ್ಕ ಚಲೋ ಮಾಡ್ಲಕತ್ತ ಹೇಳ್ರಿ. ಇಲ್ಲ ಅಂದ್ರ ಬಾಡಿ ಎತ್ತಾಗ ಏನ್ ನಡೆಯುತ್ತೆ ಕರೀರಿ. ನಮ್ಗೆ ನಾನು ಯಾವ ಮಕ್ಕಳು ನಾ ಗೆದ್ದು ಬರ್ತೀನಿ ಅಂತ ನೀವು ಸರ್ವೆ ಮಾಡೇ ಇಲ್ಲ. ಆದ್ರೆ ನಾನೇ ಗೆದ್ದು ಬಂದು ನಾ ಬೀಳಾಗ ನಾ ಆರಿಸ್ಬರ್ತೀನಿ ಅಂತ ಬಂದ್ರೆ ನಾವು ಗೊತ್ತೀನಿ. ಅದಕ್ಕೆ ನಾವು ಬಹಳ ನೀವು ನಮ್ಮ ಪ್ರೀತಿ ತೋರಿಸ್ಬೇಡ್ರಿ, ಯಾವ ಪ್ರಶ್ನೆ ಕೇಳ್ಬೇಡ್ರಿ. ನೀವು ಕೇಳುವ ಪ್ರಶ್ನೆ ಯಡಿಯೂರಪ್ಪಂದ ನಾವು ಉತ್ತರ ಕೊಡುವುದಿಲ್ಲ. ನಮ್ಮ ಕೋರ್ ಕಮಿಟಿ ನಿರ್ಣಯ ಆಗ್ಯದ. ಏನು ಅದಕ್ಕೆ ಬಂಧುಗಳೇ, ಇವತ್ತೇ ನಮ್ಮ ಮಾಸಾಯ ಗುರುಗಳು ಹೇಳ್ಯಾರಲ್ಲ, ಈಗ ಎಂತ ಸಾಮಗಳು ಬೇಕಾಗ್ಯಾರ. ಈ ಪುಸ್ತಕ ತಿಂದು ಉಂಡು ದಕ್ಷಿಣ ತಗೊಂಡು ಶ್ರೀ ಗುರು ಬಸವಲಿಂಗ ದೊಡ್ಡ ಸ್ವಾಮಿಗಳು ಬರುದಿಲ್ಲ ಅವ್ರ ಪಾಪ. ಯಾಕಂದ್ರೆ ಸಿಎಂ ಚೇಂಬರ್ನಾಗ ಇರ್ತಾರೆ, ನಮ್ಮಲ್ಲಿ ಇರ್ತಾರಲ್ಲ ಅವ್ರು 3-5 ಸಾಲಿ ಅವ್ರು ಹೋಗ್ತಾರ.